ಇದರಲ್ಲಿ 136ನೇ ಪೇಜಲ್ಲಿ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯದ ಕಲೆ ಮತ್ತು ಸಂಸ್ಕೃತಿ ಗುರುತಿಸಿ ಉಳಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಲೆಮಾರಿ ಸಂಸ್ಕೃತಿಯ ಉತ್ಸವವನ್ನು ಆಯೋಜನೆ ಮಾಡಿದೆ ಅಂತ ಇವರು ಬಜೆಟ್ ಅಲ್ಲಿ ಹೇಳಿದ್ರು. ಹೋದ ಬಜೆಟ್ ಅಲ್ಲಿ ಈ ನಮ್ಮ ಡಿಪಾರ್ಟ್ಮೆಂಟ್ ಆ ಇಲಾಖೆಯವರು ಅವ್ರೇನ್ ಕಾಮೆಂಟ್ ಅಂದ್ರೆ, ಮುಖ್ಯಮಂತ್ರಿಗಳೇ, ಇದು ಹೊಸ ಯೋಜನೆ, ಸಂಸ್ಕೃತಿ ಉತ್ಸವವನ್ನು ಸದ್ಯಕ್ಕೆ ಮುಂದೂಡುವಂತೆ ತಿಳಿಸಲಾಗಿದೆ. ನೀವು ಅನೌನ್ಸ್ ಮಾಡಿರುವಂತ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿರೋಂಥದ್ನ ಈ ಅಧಿಕಾರಿ ರಿಪೋರ್ಟ್ ಅಲ್ಲಿ ಕೊಡ್ತಾನೆ, ಇದು ಹೊಸ ಯೋಜನೆ ಕೈ ಬಿಡಲಾಗಿದೆ ಅಂತ. ಯಾಕೆ ಅನೌನ್ಸ್ ಮಾಡಿದ್ರಿ ನೀವು? ಜನಕ್ಕೆ ಮೂಗಕ್ಕೆ ತುಪ್ಪ ಸೋರಿದ್ರ? ಆಯ್ತು, ಅದನ್ನು ಬಿಟ್ಟು ಬಿಡೋಣ. ಅಶೋಕ್, ಇಲ್ಲಿ ಹೇಳಿ. ನಾಯಿ ಬಾಲವನ್ನು ಅಲ್ಲಾಡಿಸ್ಬೇಕು, ಬಾಲ್ವೇ ನಾಯಿ ಅಲ್ಲಾಡಿಸಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮಾಡಿದಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಕೇಳಿ ಸರ್, ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಅಲ್ಲಿ ಕೂತ್ಕೊಂಡಂತ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಒಬ್ಬ ಅಧಿಕಾರಿ ಇದನ್ನು ಮುಂದೂಡಲಾಗಿದೆ ಅಂತ ಹೇಳ್ತಾನಂದ್ರೆ ನೀವು ಮಾತಾಡ್ತೀರಿ, ನಾವು ಮಾತಾಡಿ ನಾವೇನು ಮಾತಾಡ್ತೀರಿ? ಖಾಲಿ ಆದ್ರೆ ಮಾತಾಡಿ, ಅವಕಾಶ ಇದಲ್ಲ, ಅವಾಗ ಮಾತಾಡಿ. ಈಗ ಸ್ವಲ್ಪ ಇಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ, ಒಂದಿನ ಎಲ್ಲರೂ ಹೋಗ್ತಾರೆ. ಕೆಲವರು ಬದುಕಿರ್ತಾರೆ, ಕೆಲವರು ಸತ್ತು ಹೋಗ್ತಾರೆ ಅವರು. ನಮ್ಮ ಮುಖ್ಯಮಂತ್ರಿಗಳು ಅದೇನು ಪ್ರೀತಿ ಇತ್ತೋ ಗೊತ್ತಿಲ್ಲ, ಈ ನಿಜಲಿಂಗಪ್ಪನಿಗೆ ಏನಾದರೂ ಒಂದು ಸ್ಮಾರಕ ಮಾಡಬೇಕು. ನಿಜಲಿಂಗಪ್ಪನವ್ರಿಗೆ, ಯಾಕಂದ್ರೆ ಆ ಇದರಲ್ಲಿ ಬಂದವರು ಅವರೆಲ್ಲ ನೋಡಿರ್ತಾರೆ, ನಾವು ನೋಡಿಲ್ಲ, ನಾವು ಸಣ್ಣ ಹುಡುಗರು. ಏನೋ ಆಸೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿಬಿಟ್ರು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ, ನಿಜಲಿಂಗಪ್ಪ ಅಲ್ಲ, ಸಾರಿ ಇಲ್ಲ, ನಾನು ಹೇಳಿದೆ ತಪ್ಪು, ದಯವಿಟ್ಟು ತಿದ್ದುಕೊಂಬಿಡಿ ಅದನ್ನ. ಎಸ್ ಬಂಗಾರಪ್ಪನವರ ಸ್ಮಾರಕ ನಿರ್ಮಿಸಲಾಗುವುದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಈ ಅಧಿಕಾರಿಗಳು ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಇದು ಹೊಸ ಯೋಜನೆ, ಸ್ಮಾರಕ ನಿರ್ಮಾಣದು ಹೊಸ ಯೋಜನೆ ಅಂತ. ಏನು ಆಕಾಶದಿಂದ ಬಂದ್ಬಿಟ್ಟೈತೆ ಯೋಜನೆ ಇದು? ಏನು ಚಂದ್ರಲೋಕದಲ್ಲಿ ಏನಾನ ನಾವು ನಿರ್ಮಾಣ ಮಾಡ್ತಾ ಇದ್ದೀರಾ ಹೊಸ ಯೋಜನೆ ಅನ್ನಕ್ಕೆ? ಭೂಮಿ ಮೇಲೆ ತಾನೇ ಮಾಡ್ತಾ ಇರೋದು. ಹಿಂಗ್ ಬುಕ್ಕಲ್ಲಿ ಹಿಂಗ್ ಬರ್ದಿದ್ದಾರೆ, ಹೊಸ ಯೋಜನೆ ಸೂಕ್ತ ಸ್ಥಳವನ್ನು ಗುರುತಿಸುವಂತೆ ಕುರಿತು ಪರಿಶೀಲಿಸಲಾಗುತ್ತದೆ. ಒಂದು ವರ್ಷ ಆದ್ಮೇಲೂ ಕೂಡ ಇನ್ನೂ ಪರಿಶೀಲನೆಯಲ್ಲಿದೆ. ರಿಪೋರ್ಟ್, ಆಕ್ಷನ್ ಟೇಕನ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಇದರಲ್ಲಿ. ಇನ್ನೊಂದು, ರಾಜ್ಯದ ಲೆಕ್ಕಪತ್ರ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ವಿವಿಧ ಕಾನೂನಡಿಯಲ್ಲಿ 2714 ಸಂಸ್ಥೆಗಳ ಶಾಸನಬದ್ಧ ಲೆಕ್ಕ ಪರಿಶೋಧನೆಗಳಾಗಿರುತ್ತವೆ. ಈ ಸಂಸ್ಥೆಗಳನ್ನು ಲೆಕ್ಕ ಪರಿಶೋಧನೆಯಲ್ಲಿ ಏಕರೂಪತೆಯನ್ನು ತರಲು ಲೆಕ್ಕ ಪರಿಶೋಧನಾ ಕಾಯ್ದೆಯನ್ನು ಜಾರಿಗೆ ತರಲಾಗುವುದು. ಕಾಯ್ದೆಯನ್ನು ಜಾರಿಗೆ ತರ್ತೀರಿ ಅಂದ್ರೆ ಈ 1 ವರ್ಷದ ಬಜೆಟ್ ಇದು, 1 ವರ್ಷದ ಘೋಷಣೆ ಇದು, ಜಾರಿಗೆ ತರ್ತೀರಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ರು. ಇವರೇನ್ ಮಾಡ್ತಾರೆ, ಆಡಳಿತ ಇಲಾಖೆಯಲ್ಲಿ ಪ್ರಸ್ತಾವನೆ ಪರಿಶೀಲನೆ ಇರುತ್ತದೆ 1 ವರ್ಷ ಆದ್ಮೇಲೆ. ಆಫ್ಟರ್ 1 ಇಯರ್ ಆಡಳಿತ ಇಲಾಖೆಯಲ್ಲಿ ಪರಿಶೀಲನೆ, ಅದು ಮೊದಲೇ ಹೇಳ್ಬಿಡ್ಬೇಕಾಯ್ತು. ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾ ಇರಲ್ಲ. ಯಾವ ಪುರುಷಾರ್ಥಕ್ಕೆ ಇದನ್ನ ಘೋಷಣೆ ಮಾಡಿದ್ರಿ ನೀವು? ಇದನ್ನ ಇದೇ ತರ ಈ ತಂತ್ರಾಂಶವನ್ನು ಇನ್ನಷ್ಟು ಇದು ಇನ್ನೊಂದಿದೆ, 36,000 ಕೋಟಿಗಳ ಬೃಹತ್ ಮೊತ್ತವನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗುತ್ತಿದೆ. ಈ ತಂತ್ರಾಂಶವನ್ನು ಇನ್ನಷ್ಟು ಬಲಪಡಿಸಲು ಆದ್ಯತೆ ನೀಡಲಾಗುವುದು. ಇದು ಮುಂದುವರೆದ ಯೋಜನೆಯಾಗಿದ್ದು ಆಡಳಿತ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಎಲ್ಲದಕ್ಕೂ ನಾನು ಸುಮ್ಮನೆ ಓದ್ತಾ ಇದ್ದೀನಿ ಅಷ್ಟೇ. ಇರೋದು 90% ಹೊಸ ಯೋಜನೆ, ಕ್ರಮ ಕೈಗೊಳ್ಳಲಾಗುತ್ತಿದೆ, ಫೈನಾನ್ಸಲ್ ಇದೆ, ಪರಿಶೀಲನೆಯಲ್ಲಿ ಶೀಘ್ರ ಪರಿಶೀಲನೆಯಲ್ಲಿ ಇದೆ. ಇದು ಅರ್ಹತಾ ಪತ್ರ ನವೀಕರಣಕ್ಕೆ ಬರುವ ಎಲ್ಲಾ ಸಾರಿಗೆ ವಾಹನಗಳ ಅರ್ಹತಾ ಪರೀಕ್ಷೆ ಕೈಗೊಳ್ಳಲು 32 ಸ್ಥಳಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ವಯಂಚಾಲಿತ ಪರೀಕ್ಷಾ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಮುಖ್ಯಮಂತ್ರಿಗಳು ಘೋಷಣೆ. ಇದು ಹೊಸ ಯೋಜನೆ ಆಗಿದ್ದು ನನ್ಗೆ ಹೇಳಿ ಬೇಜಾರಾಗ್ಬಿಟ್ಟೈತೆ. ಸರಿ ಹೇಳಿ, ಪರೀಕ್ಷೆ ಮಾಡೋದು ಏನು ಹೊಸ ಯೋಜನೆ ಹೆಂಗಾಗ್ತದೆ ಮುಖ್ಯಮಂತ್ರಿ? ಈಗ ನಾನೇ ಇದ್ದಾಗೆ ಒಂದು 20 ಮಾಡಿದ್ದೀರಿ ನಾವು.
ನಾನಿದ್ದಾಗೆ 20 ಮಾಡಿದಿರಿ. ಇದು ಹೊಸ ಯೋಜನೆ ಆಗಿದ್ದು ಸರ್ಕಾರದ ಆದೇಶ ಸಂಖ್ಯೆ TDD 138 TDO 2023 ದಿನಾಂಕ 5/3/24 ಇದನ್ನ ಆದೇಶ ಹೊರಡಿಸಲಾಗಿದೆ. ಕೆಲಸ ಏನಿಲ್ಲ, ಏನು ಕೆಲಸ ಆಗಿಲ್ಲ. ಪ್ರತಿಯೊಂದಕ್ಕೂ ಆದೇಶ ಹೊರಡಿಸಲಾಗಿದೆ ಅಷ್ಟೇ. ಇದು ಸ್ಪೇಸ್ ಪಾರ್ಕ್ ಒಂದು ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಚಿಕ್ಕಮಗಳೂರು ಡಿಸ್ಟಿಕ್ ಸ್ಪೇಸ್ ಪಾರ್ಕ್, ಅದಕ್ಕೂ ಹಾಕಿದ್ದಾರೆ. ದಿಸ್ ಇಸ್ ನ್ಯೂ ಸ್ಕೀಮ್ ಅಂತ. ನೀವು ಈ ಪುಸ್ತಕ ಇಷ್ಟು ಕೊಡ್ತೀನಿ ಅಧ್ಯಕ್ಷರು, ನಿಮ್ಮ ಹತ್ರ ಓದ್ಗಳಿ. ಇದರಲ್ಲಿ 80% ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ, ಮುಂದೂಡಲಾಗುತ್ತೆ, ಪರಿಶೀಲನೆ ಮಾಡುತ್ತೆ. ಇಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಅವ್ರು ಕಳಿಸಿರೋ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ 2024. ಇದು ಈ ಸರ್ಕಾರದ ಬಡ್ಜೆಟ್ಟಿನ ಕರಾಳ ಸತ್ಯವನ್ನು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಧ್ಯಕ್ಷ. ನುಡಿದಂಥ ಸರ್ಕಾರ. ಅದರಿಂದ ನನಗನ್ಸ್ತತೆ ನಾನು ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಉದ್ದೇಶದಲ್ಲಿ ಇಟ್ಕೊಂಡು ಯೋಜನೆಗಳನ್ನು ಮಾಡ್ತಾರೋ ಆ ಯೋಜನೆಗಳೆಲ್ಲ ಕಸದ ಬುಟ್ಟಿಗೆ ಬಿಟ್ಟು ಹೋಗ್ಬಿಟ್ಟಿದೆ. ರಿಪೋರ್ಟಲ್ಲಿ ATR ರಿಪೋರ್ಟಲ್ಲಿ ಎಲ್ಲ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಯಾವುದೋ ಒಂದು ಟೈಮಲ್ಲಿ ರಿವ್ಯೂ ಮಾಡಿದಾಗ ಇದೆಲ್ಲ ಒಂದು ಇಲಾಖೆದು ಇಷ್ಟು ಬಂತು, ಇನ್ನು ಬೇರೆ ಇಲಾಖೆದೆಲ್ಲ ಪರ್ಸೆಂಟೇಜು ಇದೆ. ನಾನು ಅದೆಲ್ಲ ಓದಿದ್ರೆ ಇನ್ನೂ ಟೈಮ್ ತಗೊಳ್ತದೆ. ಪರ್ಸೆಂಟೇಜ್ ಇದೆ, ಯಾವ್ಯಾವ ಇಲಾಖೆ ಎಷ್ಟೆಷ್ಟು ಕೊಟ್ಟಂಥ ಹಣವನ್ನು ಮಾಡಿದ್ದಾರೆ ಅಂತ. ಕೆಲವು ಇಲಾಖೆ ಅಂತೂ 25% ದಾಟಿಲ್ಲ. ಕೆಲವು ಇಲಾಖೆ ನೀವು ಆ ಮಂತ್ರಿ ಮೇಲೆ ಆಕ್ಷನ್ ತಗೊಬೇಕಲ್ಲ. ನೀವು ಯಾವ್ಯಾವ ಇಲಾಖೆ ನೀವು ದುಡ್ಡು ಕೊಟ್ಟಿದ್ದೀರಾ, ಆ ಇಲಾಖೆಯಲ್ಲಿ ಅವ್ರು ಖರ್ಚು ಮಾಡಿಲ್ಲ ಅಂದ್ರೆ ಮಂತ್ರಿ ತಾನೇ ರೆಸ್ಪಾನ್ಸಿಬಿಲಿಟಿ, ಆ ಸೆಕ್ರೆಟರಿ ತಾನೇ ರೆಸ್ಪಾನ್ಸಿಬಿಲಿಟಿ. ನೀವು ಆ ಥರದ ಅಷ್ಟು ಜನ ಮಂತ್ರಿಗಳ ಮೇಲೆ, ಅಷ್ಟು ಜನ ಸೆಕ್ರೆಟರಿಗಳ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೀವು ಬಡ್ಜೆಟಲ್ಲಿ ಓದಿ ಒಂದು ಒಳ್ಳೆ ಬಡ್ಜೆಟ್ ಅನ್ನ ಕೊಟ್ಟಿದ್ದೀನಿ ಅಂತ ಜನಗಳ ಮುಂದೆ ನಾವು ಹೇಳಿತೀರಾ ನೀವೆಲ್ಲ. ಇದೆಲ್ಲ ಇಲ್ಲಿ ಕಸದ ಬುಟ್ಟಿಗೆ ಹೋಗಿದೆಯಲ್ಲ. ನಾನು ಏನು ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ನಿಮ್ಮ ಆಕ್ಷನ್ ಟೇಕನ್ ರಿಪೋರ್ಟಲ್ಲೇ ನಾನು ಕೊಡ್ತೀನಿ, ಬೇಕಾದ್ರೆ ತಗೊಳ್ಳಿ. ಮುಖ್ಯಮಂತ್ರಿಗಳು ನೋಡ್ಲಿ, ಅವ್ರ ಹತ್ರ ಇದ್ದೇ ಇರ್ತದೆ ಪುಸ್ತಕ. ಇದರಲ್ಲಿ ಪ್ರಿಂಟ್ ಆಗಿರೋದು ನಾನು ಹೇಳಿರೋದು. ಎಲ್ರಿಗೂ ಕೊಟ್ಟಿದೀವಿ ಅದನ್ನ. ಈಗ ನನಗೆ ಮಾತ್ರ ಸಿಕ್ಕೈತೆ, ಬೇರೆಯವ್ರಿಗೆ ಯಾರಿಗೂ ಸಿಕ್ಕಂಗಿಲ್ಲ. ಎಲ್ಲರಿಗೂ ಸಿಗುತ್ತೆ. ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅನ್ಸೋ ಅಂಥದ್ದು, ಈ ಸರ್ಕಾರ ಇವತ್ತು ಏನು ಬಡ್ಜೆಟ್ ಅನ್ನ ಮಂಡನೆ ಮಾಡಿದೆ ಅದು ಸುಮ್ಮನೆ ನಾಮಕಾವಸ್ಥೆ ಅಂತ ಅನ್ಸುತ್ತೆ. ಇನ್ನು ಮುಂದೆ ತೆರಿಗೆಗಳ ಪ್ರತಿ ತಿಂಗಳು ಬೇಕಾದ್ರೆ ನಾನು ಹೇಳಿರ್ತೀನಿ, ಕ್ಯಾಲೆಂಡರಲ್ಲಿ ಪ್ರತಿ ತಿಂಗಳು ಒಂದೊಂದು ತೆರಿಗೆ, ಹೊಸ ತೆರಿಗೆಗಳನ್ನು ಹಾಕುವಂತ ಒಂದು ಹುನ್ನಾರ ಈ ಬಡ್ಜೆಟ್ ಅಲ್ಲಿ ಅಡಗಿದೆ. ಅದು ಬಿಟ್ಟು ಮತ್ತೆ ವಿಶೇಷವಾಗಿ SC/ST ಜನಾಂಗಕ್ಕೆ ಆದಂತ ಒಂದು ಹಣ ಏನಿದೆ ಅದು ಮತ್ತೆ ವಾಪಸ್ ಅವ್ರಿಗೆ ಸಿಗಬೇಕು. ಈ ದೃಷ್ಟಿಯಿಂದ ನಾನು ಇವತ್ತು ಈ ಬಡ್ಜೆಟ್ ಬಗ್ಗೆ ನಾನು ಮಾತಾಡಿದ್ದೀನಿ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಿರೋ ತಪ್ಪನ್ನು ಸರಿ ಮಾಡಿಕೊಂಡು ರಾಜ್ಯದ ಜನತೆಗೆ ಒಳಿತ ಆಗುವಂಥ ಬಡ್ಜೆಟ್ ಮಾಡಬೇಕಾಗಿತ್ತು. ಇನ್ನೊಂದು ನೆಕ್ಸ್ಟ್ ಅವರು ಉತ್ತರ ಹೇಳಬೇಕಾದ್ರೆ ನಾನು ಏನೇನು ಪ್ರಶ್ನೆಗಳನ್ನ ಕೇಳಿದ್ದೀನಿ ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು. ಜನಸಾಮಾನ್ಯರಿಗೆ ಮುಂದೆ ಈಗ ಏನು ಬಡ್ಜೆಟಲ್ಲಿ ನೀವು ಘೋಷಣೆ ಮಾಡಿದ್ದೀರಾ ಅಷ್ಟು ತೆರಿಗೆ ಬಿಟ್ಟರೆ ಇನ್ನೊಂದು ವರ್ಷ ಯಾವುದೇ ರೀತಿಯಾದಂಥ ತೆರಿಗೆಯನ್ನು ರಾಜ್ಯದ ಜನತೆ ಮೇಲೆ ಹಾಕಬಾರ್ದು. ಹಾಕೋದಿಲ್ಲ ಅನ್ನೋ ಭರವಸೆಯನ್ನ ಕೊಡ್ಬೇಕು. ನೀವು ಹಾಕಲ್ಲ ಅಂತ ಭರವಸೆಯನ್ನ ಕೊಡ್ಬೇಕು ನಮಗೆ. ಆವಾಗ ಈ ಬಡ್ಜೆಟ್ ಸತ್ಯ ಅಂತ ನಾವು ತಿಳ್ಕೊಂತೀರಿ. ಇಲ್ಲ ಅಂದ್ರೆ ಇದು ಬೋಗಸ್ ಬಡ್ಜೆಟ್ ಅಂತ ತಿಳ್ಕೊಂತೀರಿ. ಅಧ್ಯಕ್ಷರೇ, ಅದಕ್ಕೋಸ್ಕರ ತಾವು ಸಮಯ ಕೊಟ್ಟಿದ್ದೀರಾ. ನಾನು ಕೂಡ ಮುಖ್ಯಮಂತ್ರಿಗಳೇ ಇಲ್ಲಿ ಇರೋದ್ರಿಂದ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ಅವರ ರಿಪ್ಲೈಯಲ್ಲಿ ಇಷ್ಟಕ್ಕೆ ಉತ್ತರ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಹೇಂದ್ರ ಸ್ವಾಮಿ.